ರಾಜ್ಯದಲ್ಲಿ ಈಗ ಒಂದು ಆ್ಯಪ್ ಅನ್ನ ರದ್ದು ಮಾಡ್ತಾ ಇದ್ದಾರೆ. ಯಾವುದದು ಗೊತ್ತಿಲ್ಲ. ಈ ಸರ್ಕಾರ ಏನ್ ಮಾಡಕ್ ಹೊರಟಿದೆ ಅಂತ ಹೇಳಿ ವಿಚಾರದಲ್ಲಿ ಈಗ ಆ್ಯಪ್ ಆಧಾರಿತ ಬೈಕ್ ಟ್ಯಾಕ್ಸಿ ರದ್ದಾಗ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸೇವೆ ರದ್ದು ಮಾಡ್ತಾ ಇದ್ದಾರೆ. ಓಲಾ ಊಬರ್ ರ್ಯಾಪಿಡೋಗಳಿಗೆ ತೀವ್ರ ಹಿನ್ನಡೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಆ್ಯಪ್ ಆಧಾರಿತ ಬೈಕ್ ಟ್ಯಾಕ್ಸಿಯನ್ನ ರದ್ದು ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸೇವೆಯನ್ನ ರದ್ದು ಮಾಡ್ತಾ ಇದ್ದಾರೆ. ಮೋಟಾರು ವಾಹನ ಕಾಯ್ದೆಯ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ಬೈಕ್ ಟ್ಯಾಕ್ಸಿಯನ್ನ ರದ್ದು ಮಾಡಿದ್ದಾರೆ. ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದಲೂ ಬೈಕ್ ಟ್ಯಾಕ್ಸಿ ರದ್ದಾಗ್ತಾ ಇದೆ. ಬೈಕ್ ಟ್ಯಾಕ್ಸಿ ಸೇವೆ ರದ್ದು ಮಾಡಿ ಸಾರಿಗೆ ಇಲಾಖೆ ಈಗ ಆದೇಶವನ್ನ ಹೊರಡಿಸಿದೆ. ಕೇವಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ರೀತಿಯಾಗಿ ಇದೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಈ ರೀತಿಯಾಗಿ ನಿಮಗೆ ಗೋವಾದಲ್ಲಿ ಹೆಚ್ಚಿನ ರೀತಿಯಾಗಿ ಸಿಗುತ್ತೆ. ಹಲವು ರಾಜ್ಯಗಳಲ್ಲಿ ಹೆಚ್ಚಿನ ರೀತಿಯಲ್ಲಿದೆ ಬೈಕ್ ಟ್ಯಾಕ್ಸಿ ಅಂತ ಹೇಳಿ. ಸುಲಭವಾಗಿ ಈಗ ಒಬ್ಬರೇ ಪ್ರಯಾಣವನ್ನ ಮಾಡುವಂತವರಿಗೆ ಆಟೋದಲ್ಲಿ ಹೋಗಕ್ಕಾಗೋದಿಲ್ಲ. ಯಾಕೆ ಎಷ್ಟೊಂದು ಕಾಸು ಕೊಡಬೇಕು ಅಂತ ಹೇಳಿ. ಸಿಂಗಲ್ ರೈಡಲ್ಲಿ ಒಬ್ಬರೇ ಹೋಗ್ಬೇಕಾದ್ರೆ ಆ ರೂಟಲ್ಲಿ ಯಾರಾದರೂ ಹೋಗ್ತಾ ಇದ್ರೆ ಅಥವಾ ಇದಕ್ಕೋಸ್ಕರನೇ ಟ್ಯಾಕ್ಸಿಯನ್ನು ಇಟ್ಕೊಂಡಿರುವಂಥವ್ರು ದರವನ್ನು ನಿಗದಿ ಮಾಡಿಕೊಂಡು ನೀವು ಅದಕ್ಕೂ ಕೂಡ ಯಾವ ರೀತಿಯಾಗಿ ಆ್ಯಪಲ್ಲಿ ಬುಕ್ಕಿಂಗ್ ಮಾಡ್ತೀರೋ ಹಾಗೆ ಬುಕ್ ಮಾಡಿದ್ರೆ ನಿಮ್ಮನ್ನು ಹೋಗಿ ಡ್ರಾಪ್ ಮಾಡ್ತಾರೆ. ಆ್ಯಕ್ಚುಲಿ ಕಾರು ಮತ್ತು ಆಟೋಗಳಿಂದ ತುಂಬ ಸೇಫ್ ಅಂತ ಕೆಲವೊಂದು ಸಂದರ್ಭದಲ್ಲಿ ಅನಿಸುತ್ತೆ. ಯಾಕೆ ಅಂತಂದರೆ ಮಹಿಳೆಯರ ಸುರಕ್ಷತೆ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಕೂಗಬಹುದು, ಜನಕ್ಕೆ ಗೊತ್ತಾಗ್ತಾ ಇದೆ ಯಾರಿದ್ದಾರೆ ಅಂತ ಹೇಳಿ. ಇಲ್ಲೇನು ಮಹಿಳೆಯರಿಗೆ ಸಮಸ್ಯೆ ಆಗುತ್ತೆ ನನಗೆ ಅರ್ಥ ಆಗಲಿಲ್ಲ. ಬೇಕಂದವ್ರು ಬುಕ್ ಮಾಡ್ಕೊಳ್ತಾರೆ, ಬೇಡ ಅಂದವ್ರು ಬಿಡ್ತಾರೆ. ಇದು ಹೇಗೆ ಮೋಟಾರು ವಾಹನ ಕಾಯ್ದೆ ನಿಯಮ ಉಲ್ಲಂಘನೆ ಆಗುತ್ತೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಸಬಲೀಕರಣ ಅಂತ ಹೇಳ್ತಾರೆ, ಜನರಿಗೆ ಉದ್ಯೋಗ ಅಂತ ಹೇಳ್ತಾರೆ. ಈಗ ಆ ಉದ್ಯೋಗವನ್ನ ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ದಾರಿಯನ್ನು ಹುಡ್ಕೊಳ್ತಾ ಇರುವಂಥವರು ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಕಡಿವಾಣ ಹಾಕಿದ್ರೆ ಈಗ ಅವರು ಉದ್ಯೋಗ ಏನು ಮಾಡ್ಕೊಳ್ಬೇಕು? ಎಲ್ಲರೂ ಸಮಾನವಾಗಿ ನೋಡುವಂಥವ್ರು ಇಲ್ಲೂ ಸಮಾನವಾಗಿ ನೋಡಬೇಕು. ಅಲ್ಲಿ ಯಾವುದೋ ಓಲಾ ಊಬರ್ ರ್ಯಾಪಿಡೋಗಳಿಗೇನೋ ತೀವ್ರ ಹಿನ್ನಡೆ ಆಯಿತು ಅಂತ ಹೇಳ್ಬಿಟ್ಟು ಇವರನ್ನ ಕಟ್ ಮಾಡಿಬಿಟ್ರೆ ನಾಟ್ಸ್ ಫೇರ್ ಅಂತ ಅನಿಸುತ್ತೆ. ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಎಲ್ಲರೂ ಕೂಡ ಸಮಾನವಾಗಿ ಎಲ್ಲರಿಗೂ ಕೂಡ ಉದ್ಯೋಗ ಸಿಗಬೇಕು, ನಿರುದ್ಯೋಗಿಗಳಾಗಬಾರ್ದು ಅಂತಂದಾಗ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಎಲ್ಲೋ ಬೈಕ್ಗಳನ್ನು ಇಟ್ಕೊಂಡು ಅವ್ರವ್ರ ಕೆಲಸವನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೀಗ ನಿಯಮಗಳನ್ನು ಹಾಕಿ ಮಹಿಳೆಯರ ಸುರಕ್ಷತೆ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೋಸ್ಕರ ಈ ಕಡಿವಾಣ ಹಾಕ್ತಾ ಇದ್ದಾರೆ? ಯಾತಕ್ಕೋಸ್ಕರ ಇದನ್ನು ರದ್ದು ಮಾಡ್ತಾ ಇದ್ದಾರೆ ಪವಿತ್ರ? ಅರುಣ್, ಈಗ 2011ರಲ್ಲಿ ಈ ಬೈಕ್ ಟ್ಯಾಕ್ಸಿ ಬಂದಿರುವಂತಹ ಉದ್ದೇಶವೇ ಉದ್ಯೋಗ ಸೃಷ್ಟಿ ಜೊತೆಗೆ ಸಾರ್ವಜನಿಕರಿಗೆ ಸಾರಿಗೆ ಸೇವೆ ಲಭ್ಯ ಆಗಿರಬೇಕು ಅನ್ನುವಂತಹ ಉದ್ದೇಶದಿಂದ ಆರಂಭ ಆಯಿತು. ಆದರೆ ಅದಾದ ಬಳಿಕ ಈ ಟ್ಯಾಕ್ಸಿ ಒಂದಿಷ್ಟು ರೂಲ್ಸ್ಗಳನ್ನು ಉಲ್ಲಂಘನೆ ಮಾಡೋದಕ್ಕೆ ಶುರುವಾಯಿತು. ಅಂದರೆ ಸಾರಿಗೆ ಇಲಾಖೆ ಅಡಿಯಲ್ಲಿ ನೋಂದಣಿ ಕೂಡ ಮಾಡಿಕೊಳ್ಳದೆ ಏಕಾಏಕಿ ಎಲ್ಲರೂ ಕೂಡ ಬೈಕ್ ಟ್ಯಾಕ್ಸಿಯನ್ನು ಶುರು ಮಾಡಿಕೊಂಡ್ರು. ಇದರಿಂದ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾದವು. ಜೊತೆಗೆ ಮಹಿಳೆಯರ ಸುರಕ್ಷತೆ ಇಲ್ಲ ಅನ್ನುವಂತಹ ದೃಷ್ಟಿಯಿಂದ ಸಾಕಷ್ಟು ಘಟನೆಗಳು ಕೂಡ ಅದಕ್ಕೆ ಪೂರಕವಾಗಿ ನಡೆದವು. ಅದಾದ ಬಳಿಕ ಸಾರಿಗೆ ಇಲಾಖೆಯ ವಿರುದ್ಧ ಆಟೋ ಚಾಲಕರು, ಕ್ಯಾಬ್ ಚಾಲಕರು, ಟ್ಯಾಕ್ಸಿ ಚಾಲಕರು ಎಲ್ಲರೂ ಕೂಡ ಪ್ರತಿಭಟನೆಗೆ ಇಳಿದ್ರು. ಕಳೆದ ಬಾರಿ ನೆನಪಿರ್ಬೋದು, ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ನಡೀತು. ನಮ್ಮ ದುಡಿಮೆಗೆ ಇದು ಕನ್ನ ಹಾಕ್ತಾ ಇದೆ, ನಾವು ಸಾರಿಗೆ ಇಲಾಖೆಗೆ ಟ್ಯಾಕ್ಸ್ ಅನ್ನ ಕಟ್ತೀವಿ, ಹೆಚ್ಚುವರಿಯಾಗಿ ದುಡ್ಡನ್ನ ಕಟ್ತೀವಿ, ಆದ್ರೆ ನಮಗೆ ಪೂರಕವಾಗಿರುವಂತಹ ಸೇವೆ ಯಾವುದಿದೆ, ನಮಗೆ ಜನರಿಗೆ ಕೊಡುವಂತಹ ಸೇವೆ ಎಲ್ಲವನ್ನ ಕೂಡ ಬೈಕ್ ಟ್ಯಾಕ್ಸಿ ಅವರು ಕಿತ್ಕೊಳ್ತಾ ಇದ್ದಾರೆ ಅನ್ನುವಂತಹ ಹೋರಾಟ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದಾದ ಬಳಿಕ ಈಗ ಇವೆಲ್ಲ ಕಾರಣವನ್ನ ಮುಂದಿಟ್ಕೊಂಡು ಅದಕ್ಕೊಂದು ಸಮಿತಿಯನ್ನ ಕೂಡ ಸರ್ಕಾರ ರಚನೆ ಮಾಡಿತ್ತು. ಸೊ ಆ ಸಮಿತಿಯ ಉದ್ದೇಶದಂತೆ ಈಗ ಬೈಕ್ ಟ್ಯಾಕ್ಸಿಯನ್ನ ರದ್ದು ಮಾಡಿದರೆ. ಅದಕ್ಕಾಗಿ ಸಾರಿಗೆ ಇಲಾಖೆ ಈಗ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಪವಿತ್ರ, ಹಾಗನ್ಕೊಳ್ತಾ ಹೋದ್ರೆ ಒಬ್ಬರದ್ದು ಬಂದೇ ಬರುತ್ತೆ. ಈಗ ಕಿರಾಣಿ ಸ್ಟೋರ್ಸ್ಗಳನ್ನ, ಗ್ರಾಸರಿ ಐಟಮ್ಸ್ಗಳನ್ನು ಖರೀದಿ ಮಾಡೋಕ್ಕೆ ಸಣ್ಣ ಸಣ್ಣ ಕಿರಾಣಿ ಅಂಗಡಿಗಳಿತ್ತು. ಅದು ಹೋಗ್ಬಿಟ್ಟು ಈಗ ದೊಡ್ಡ ದೊಡ್ಡ ಮಾಲ್ಗಳ ರೀತಿಯಲ್ಲಿ ಒಂದೇ ಕಡೆಗೆ ಗ್ರಾಸರಿಗಳೆಲ್ಲವೂ ಕೂಡ ಐಟಮ್ಸ್ಗಳು ಸಿಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಕಿರಾಣಿ ಅಂಗಡಿಗಳು ಹೇಳಬೇಕು ನಮ್ಮ ಹೊಟ್ಟೆ ಮೇಲೆ ಅವ್ರು ಹೊಡಿತಾ ಇದ್ದಾರೆ, ನಮ್ಮ ದುಡಿಯನ್ನು ಕಿತ್ಕೊಂಡಿದ್ದಾರೆ ಅಂತಂದ್ರೆ ಹಂಗಂದ್ರೆ ಹೆಂಗಾಗುತ್ತೆ? ಇದನ್ನು ಸರ್ಕಾರ ಯಾಕೆ ಬೇರೆ ರೀತಿಯಲ್ಲಿ ನೋಡ್ಕೊಳ್ತಾ ಇಲ್ಲ? ಜನರ ಅನುಕೂಲವನ್ನು ಯಾಕೆ ನೋಡ್ತಾ ಇಲ್ಲ? ಈ ವಿಚಾರದಲ್ಲಿ ನಾನು ಕಾರ್ ನನಗೆ ಹೆವಿ ಕಾಸ್ಟ್ಲಿ ಆಗುತ್ತೆ, ಬೈಕ್ ನನಗೆ ಚೀಪ್ ಆಗುತ್ತೆ ಅಂತಂದಾಗ ನಾನು ಬೈಕಲ್ಲಿ ಹೋಗ್ಬೇಕಾಗತ್ತೆ, ನಾನು ಬೈಕನ್ನು ಪ್ರಿಫರ್ ಮಾಡ್ತೀನಿ. ಅದನ್ನು ಕಿತ್ಕೊಳ್ಳೋಕೆ ಸರ್ಕಾರ ಯಾವ ಅಧಿಕಾರ ಇದೆ ಸರ್ಕಾರಕ್ಕೆ ಅಂತ? ನೋಂದಣಿ ಮಾಡಿಸ್ಕೊಳ್ಳಿ, ಅದಕ್ಕೊಂದಿಷ್ಟು ರೂಲ್ಸ್ ತರಲಿ, ಅದು ಬೆಟರ್ ಅಲ್ವಾ? ಅಲ್ಲ, ರೂಲ್ಸ್ ಮಾಡೋದಕ್ಕೆ ಅವರು ನೋಂದಣಿಯನ್ನ ಮಾಡ್ಕೊಂಡ್ರೆ ಆಗುತ್ತೆ. ಆದ್ರೆ ಇದರಲ್ಲಿ ಸಮಸ್ಯೆ ಆಗಿರುವಂತದ್ದೇ ಅದು. ಈಗ ಓಲಾ ಊಬರ್ ಆಗಿರ್ಬೋದು, ರ್ಯಾಪಿಡೋ, ಎಸ್ಪೆಷಲಿ ರ್ಯಾಪಿಡೋ ವಿರುದ್ಧವೇ ಸಾಕಷ್ಟು ಪ್ರತಿಭಟನೆಗಳು ನಡೆದ್ವು. ಯಾಕಂದ್ರೆ ಅವ್ರು ಯಾವುದು ಕೂಡ ನೋಂದಣಿ ಮಾಡ್ಕೋತಾ ಇರಲಿಲ್ಲ. ಸೊ ಹಾಗಾಗಿ ಸಾರಿಗೆ ಇಲಾಖೆಗೆ ಯಾವುದೂ ಕೂಡ ಸಿಗ್ತಾ ಇಲ್ಲ, ಲೆಕ್ಕಕ್ಕೆ ಸಿಗ್ತಾ ಇರಲಿಲ್ಲ. ಎಷ್ಟು ಬೈಕ್ ಟ್ಯಾಕ್ಸಿಗಳಿದಾವೆ, ಯಾವ ರೀತಿ ಸೇವೆ ಕೊಡ್ತಾ ಇದ್ದಾರೆ, ಯಾಕಂದ್ರೆ ಪ್ರಯಾಣಿಕರ ಸುರಕ್ಷತೆ ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ. ಆದ್ರೆ ಇದು ಯಾವುದು ಕೂಡ ಲೆಕ್ಕಕ್ಕೆ ಸಿಗ್ತಾ ಇರಲಿಲ್ಲ. ಸಾಕಷ್ಟು ಬಾರಿ ವಾರ್ನು ಕೂಡ ಮಾಡಿದ್ರು. ಜೊತೆಗೆ ಹೈಕೋರ್ಟ್ ಕೂಡ ಇದರ ಬಗ್ಗೆ ಮಧ್ಯಪ್ರವೇಶವನ್ನ ಮಾಡಿದ್ರು.
ಮಾಡ್ತು. ಸೊ ಇವೆಲ್ಲದರ ಬಳಿಕ ಈಗ ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು. ಹೌದು, ಸಾಕಷ್ಟು ಜನ ಪ್ರಯಾಣಿಕರಿಗೆ ಇದು ತುಂಬಾ ಈಸಿಯಾಗಿ ಕಡಿಮೆ ದರದಲ್ಲಿ ಸಿಗುವಂತಹ ಸೇವೆ. ಆದ್ರೆ ಒಂದಿಷ್ಟು ನೆಗೆಟಿವ್ ಪಾಯಿಂಟ್ಸ್ ಗಳಿರೋದ್ರಿಂದ ಈಗ ಸಾರಿಗೆ ಇಲಾಖೆ ಕಂಪ್ಲೀಟ್ ಆಗಿ ಅದನ್ನ ಬಂದ್ ಮಾಡಿದೆ. ಈಗ ಮೊನ್ನೆ ತಾನೇ ಕೇಂದ್ರ ಸರ್ಕಾರ ಕೂಡ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಒಂದಿಷ್ಟು ಪಾಸಿಟಿವ್ ಆಗಿಯೇ ಮಾತಾಡಿತ್ತು. ಅಂದ್ರೆ ಬೈಕ್ ಟ್ಯಾಕ್ಸಿ ಇದ್ರೆ ಸಾಕಷ್ಟು ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅಂತ. ಆದ್ರೆ ಸರ್ಕಾರ ಮಾತ್ರ ಒಂದಿಷ್ಟು ಕಾರಣಗಳನ್ನ ಕೊಟ್ಟು ಈಗ ಈ ಸೇವೆಯನ್ನೇ ರದ್ದುಗೊಳಿಸಿ ಅಧಿಸೂಚನೆಯನ್ನ ಹೊರಡಿಸಿದೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಯಾರು ಚಿಕ್ಕ ಪುಟ್ಟ ಇರ್ತಾರೋ ಅದ್ರ ಮೇಲೆ ಪ್ರಭಾವವನ್ನು ಬೀರೋಕ್ಕೆ ಈಸಿ ಆಗುತ್ತೆ. ಈಗ ದೊಡ್ಡ ಕೇಂದ್ರೀಕೃತವಾಗಿರುವಂಥ ಆಟೋದವ್ರ ಮೇಲೆ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಅವ್ರ ವಿರುದ್ಧ ಬಿದ್ದುಬಿಟ್ರೆ ಕಷ್ಟ ಆಗುತ್ತೆ ಸರ್ಕಾರಕ್ಕೆ ಅನ್ನೋದು. ಓಲಾ ಒಬೋರ್ನವ್ರದ್ದು ಹಂಗೆ ಆಗುತ್ತೆ. ಯಾಕೆ ಅಲ್ಲಿ ನೆಗೆಟಿವ್ ಪಾಯಿಂಟ್ಸ್ಗಳಿಲ್ಲ, ಅಲ್ಲೂ ಇದ್ದಾವೆ. ಅಲ್ಲಿ ಕಂಪ್ಲೇಂಟ್ಸ್ಗಳು ಬಂದಿಲ್ಲ, ಅಲ್ಲಿ ಮಹಿಳಾ ದೌರ್ಜನ್ಯಗಳು ನಡೆದಿಲ್ವಾ? ಆಟೋದಲ್ಲೂ ನಡೆದಿದೆ, ಓಲಾ ಒಬರ್ಗಳಲ್ಲೂ ನಡೆದಿವೆ. ಹಂಗಂದು ಮಾತ್ರಕ್ಕೆ ಈ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳೋದು ನಾಟ್ ಫೇರ್. ಜನರ ಹಿತದೃಷ್ಟಿನ ಕೂಡ ನೋಡ್ಕೊಳ್ಬೇಕು.